ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಪಾಪು ಆದಮೇಲಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಇವತ್ತು ಏನಾದರೂ ಆಗಲಿ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಕರ್ಚಿಫ್ ತೆಗೆದ್ಬಿಡ್ತೀನಿ, ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಲಾಗ್ಸ್ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಆಲ್ಮೋಸ್ಟ್ ನಾನು ಇವಾಗ ಬೆಳಗ್ಗೆ ಟೈಮ್ ಎದ್ದೇಳೋದೇ ಲೇಟ್ ಆಗ್ತಾಯಿದೆ. 8 ಗಂಟೆ 8:30, ಕೆಲವೊಂದು ದಿನ 9 ಗಂಟೆ 9:30ವರೆಗೂ ಕೂಡ ಎದ್ದಿದ್ದೀನಿ. ನೈಟ್ ಟೈಮ್ ಸ್ವಲ್ಪ ನಿದ್ದೆ ಲೆಸ್ ಆಗುತ್ತಾ, ಸೊ ಹಾಗಾಗಿ ಮಾರ್ನಿಂಗ್ ಎದ್ದೇಳೋದು ಲೇಟ್ ಆಗುತ್ತೆ. ಮತ್ತು ನಾನು ಹಂಗೆ ಇರ್ತೀನಿ, ಮತ್ತು ವೀಡಿಯೋಸ್ ಮಾಡೋದಕ್ಕೂ ಮನಸ್ಸು ಬರಲ್ಲ. ಸೊ ಹೀಗೆ ಮಾಡ್ಕೊಂಡು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಪಾಪು ಏನು ಜಾಸ್ತಿ ಏನು ನೈಟ್ ಟೈಮ್ ಎದ್ದೇಳೋದು ಕಾಟ ಕೊಡೋದು ಆ ರೀತಿ ಏನು ಮಾಡಲ್ಲ. ಸೇಮ್ ನಮ್ಮ ಸಿರಿ ಥರನೇ. ಅವಳು ಕೂಡ ನಮಗೆ ಯಾವತ್ತೂ ಒಂದು ದಿನ ಫುಲ್ಲು ಅಯ್ಯೋ ಈ ಪಾಪು ರಾತ್ರಿ ಪೂರ್ತಿ ಎದ್ದಿತ್ತಲ್ಲಪ್ಪ ನಮಗೆ ಸಾಕಾಯ್ತಪ್ಪ ಅನ್ನೋ ರೀತಿ ಮಾಡಿರಲಿಲ್ಲ. ಒಂದಿನನೂ ಕೂಡ ನಾವು ಫುಲ್ ನೈಟೆಲ್ಲ ಎಚ್ಚರವಾಗಿದ್ವಿ ಅನ್ನೋ ದಿನವೇ ಇರಲಿಲ್ಲ. ಸೊ ಇವಳು ಕೂಡ ಹಾಗೇನೆ, ಜಾಸ್ತಿ ಏನು ಕಾಟ ಕೊಡಲ್ಲ, ನೈಟ್ ಟೈಮ್ ಎದ್ದೇಳೋದು ಇಲ್ಲ. ಮಾಮೂಲಿಯಾಗಿ ಎದ್ದೇಳ್ತಾಳೆ, ಒಂದು 3-4 ಸರಿ ಎದ್ದೇಳ್ತಾಳೆ ಅಷ್ಟೇ, ಇನ್ನು ಜಾಸ್ತಿ ಎದ್ದೇಳಲ್ಲ. ಅದರಲ್ಲೂ ಕೂಡ ಒನ್ ಟೈಮ್ ಮಾತ್ರ, ಅಂದರೆ ಪ್ರತಿದಿನ ಇವಳು 3 ಗಂಟೆ ಅಥವಾ 4 ಗಂಟೆ ಆಗಿರುವಾಗ ಎದ್ದೇಳೋದು ಅಭ್ಯಾಸ ಆಗಿದ್ದಾಳೆ. ಆವಾಗ ಮಾತ್ರ ಒಂದು ಅರ್ಧ ಗಂಟೆ 1 ಅವರ್ ಎದ್ದಿರ್ತಾಳೆ. ನಾನು ಕೂಡ ಎಚ್ಚರವಾಗಿರ್ತೀನಿ ಅಷ್ಟೇ. ಇನ್ನು ಅದು ಬಿಟ್ಟರೆ ಇನ್ನು ಜಾಸ್ತಿ ಟೈಮ್ ಏನೂ ಎದ್ದಿರಲ್ಲ. ಆದರೆ ಏನಪ್ಪ ಅಂದರೆ ಕೆಲವೊಂದು ದಿನ ಏನಾಗುತ್ತೆ ಅಂದರೆ ನಾನೇ ಎಚ್ಚರ ಆಗಿಬಿಡ್ತೀನಿ. ಈಗ ಅವಳು 3 ಗಂಟೆ ಅಥವಾ 4 ಗಂಟೆ ಟೈಮ್ ಎದ್ದೇಳಲಿಲ್ಲ, ಆ ಟೈಮಲ್ಲಿ ಎದ್ದೇಳಲಿಲ್ಲ ಅಂದ್ರೂ ನಾನೇ ಎದ್ಬಿಡ್ತೀನಿ. ಅವಾಗ 1 ಅವರ್ 2 ಅವರ್ ಆದರೂ ಕೂಡ ನಂಗೆ ನಿದ್ದೆನೇ ಬರಲ್ಲ, ಆ ರೀತಿ ಆಗಿಬಿಡುತ್ತೆ. ಇಲ್ಲಾಂದರೆ ಇನ್ನು ಅದಕ್ಕಿಂತ ಮುಂಚೆ ನಾನೇನಾದರೂ ಎದ್ದಿದ್ರೆ ಅವಳನ್ನೇ ನೋಡ್ತಾನೇ ಇರೋದು. ಇಲ್ಲ ಏನಾದರೂ ಸೊಳ್ಳೆ ಕಚ್ಚಿಬಿಡುತ್ತಾ, ಇಲ್ಲ ಅವಳೇನಾದರೂ ಎದ್ಬಿಟ್ಲಾ, ನಾನೇನಾದರೂ ಮಲ್ಕೊಬಿಡ್ತೀನ ಅನ್ನೋ ಒಂದು ಗುಂಗಲ್ಲಿ ನಾನೇ ಸುಮಾರು ಟೈಮ್ ಎಚ್ಚರವಾಗಿ ಅರ್ಧ ಗಂಟೆ 1 ಅವರು ಹಾಗೆ ಇದ್ಬಿಡ್ತೀನಿ. ಹಂಗಾಗಿ ನನಗೆ ಸ್ವಲ್ಪ ನಿದ್ದೆ ಲೆಸ್ ಆಗ್ತಾಯಿದೆ. ಆವಾಗ ಬೆಳಗ್ಗೆ ಟೈಮ್ ನನಗೆ ಬೇಗ ಎದ್ದೇಳೋದಕ್ಕೆ ಆಗ್ತಿಲ್ಲ. ಪಾಪು ಜೊತೆಗೆ ನಾನು ಕೂಡ ಮಲ್ಕೊಬಿಡ್ತೀನಿ. ಸೊ ಈ ರೀತಿ ಆಗಿಬಿಟ್ಟಿತ್ತು. ಹಾಗೆ ನನ್ನ ಕತೆ ಹೆಂಗೆ ಅಂದರೆ, ನನಗೆ ಆಲ್ಮೋಸ್ಟು ನೈಟ್ ಫುಲ್ಲು ಎದ್ದೇಳೋಕ್ಕೆ ಆಗಲ್ಲ. ಅಂದರೆ ಇವಾಗ ನೈಟು ಮಲ್ಕೊಂಡ್ರೆ ಬೆಳಗ್ಗೆನೇ ಎದ್ದೇಳ್ತಾ ಇದ್ದೆ, ಆ ರೀತಿ ನನ್ನ ಮೈಂಡ್ ಸೆಟ್ಟು. ಇವಾಗ ಈ ಪಾಪು ಇರೋದ್ರಿಂದ ಸ್ವಲ್ಪ ಟೈಮ್ 1-2 ಅವರು 1 ಅವರ್ ಎಚ್ಚರವಾಗಿರ್ತೀನಲ್ವ, ಹಂಗಾಗಿ ಸ್ವಲ್ಪ ನಿದ್ದೆ ಜಾಸ್ತಿ ಬೇಕಾಗುತ್ತೆ ಈ ಮಾರ್ನಿಂಗ್ ಟೈಮ್. ಅದನ್ನು ಹಂಗಾಗಿ ಸ್ವಲ್ಪ ಬೆಳಗ್ಗೆ ಟೈಮ್ ಎದ್ದೇಳೋದು ತುಂಬಾ ಲೇಟ್ ಆಗ್ತಾಯಿದೆ ನಂದು. ಇವತ್ತು ಸ್ವಲ್ಪ ಬೇಗನೆ ಎದ್ದೆ. ಇವಾಗ 8 ಗಂಟೆ ಆಗಿದೆ. ನಮ್ಮ ಸಿರಿನೂ ಕೂಡ ರೆಡಿಯಾಗಿ ಸ್ಕೂಲಿಗೆ ಹೋದ್ಲು. ನಾನು ಎದ್ಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಫಸ್ಟು ಹೋಗ್ಬಿಟ್ಟು ನಾನು ಬ್ರಷ್ ಮಾಡಿಕೊಂಡು ಬಿಸಿನೀರು ಕುಡಿಬೇಕು. ಯಾವಾಗ ಬಿಸಿನೀರು ಕುಡಿತೀನೋ ಅನಿಸ್ಬಿಟ್ಟೈತೆ. ಇವಾಗ ಹೋಗ್ಬಿಟ್ಟು ಬಿಸಿನೀರು ಕುಡಿಯೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ರೆಡಿ ಆಗಿದ್ದೀನಿ. ಹಂಗಂತ ಹೇಳ್ಬಿಟ್ಟು ಇದೇ ರೀತಿ ಪ್ರತಿದಿನವೂ ರೆಡಿ ಆಗಲ್ಲ. ಇವತ್ತೇನೋ ಲಾಗ್ ಮಾಡ್ತಾಯಿದ್ದೀನಿ, ಗಬ್ಬಾಗಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಚೂರು ರೆಡಿಯಾಗಿದ್ದೀನಿ ಅಷ್ಟೇ. ಇಲ್ಲ ಅಂದರೆ ಇನ್ನು ಮಿಕ್ಕಿದ ದಿನ ಎಲ್ಲ ಕೇಳಲೇಬೇಡಿ. ಮಾಮೂಲಿ ಗೊತ್ತಿರುತ್ತಲ್ಲ ನಿಮಗೆ ಹೆಂಗಿರ್ತೀವಿ ಅಂತ, ಅದೇ ರೀತಿ ಇರ್ತೀನಿ ನಾನು ಕೂಡ. ಇವತ್ತಷ್ಟೇ ಈ ರೀತಿ ರೆಡಿಯಾಗಿರೋದು. ಫ್ರೆಂಡ್ಸ್, ನಿಮಗೆ ನಂದು ಪ್ರೆಗ್ನೆನ್ಸಿ ಲಾಗ್ಸ್ ನೋಡಿದಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಆ ಟೈಮಲ್ಲಿ ನೀರು ಕುಡಿದೇನೆ ಎಷ್ಟೊಂದು ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ ಗೊತ್ತಾ. ಮಂತ್ಲಿ ಹೋಗಿ ಚೆಕಪ್ ಮಾಡ್ಸೋಣ, ಯೂರಿನ್ ಇನ್ಫೆಕ್ಷನ್ನು ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋಣ, ಅಲ್ಲದೇ ಬೇಜಾನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಲ್ದೇನೂ ಕೂಡ ನಾವು ನೀರು ಕುಡಿಲಿಲ್ಲ ಅಂದರೆ ಆ ಟೈಮಲ್ಲಿ ಡೆಲಿವರಿ ಆದಮೇಲೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಮತ್ತು ಕಾನ್ಸ್ಟಿಪೇಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಫೇಸ್ ಮಾಡಿಬಿಟ್ಟಿದ್ದೀನಿ. ನನಗಂತೂ ಈ ನೀರು ಕುಡಿಲಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಬೇಜಾನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೇಳೋದು ಡಾಕ್ಟರ್ಸು, ಆ ಟೈಮಲ್ಲೆಲ್ಲ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ. ಬಟ್ ನಾನು ಕುಡಿಯೋಕ್ಕಾಗಲ್ಲ ಅಂದ್ಕೊಂಡು ನೀರೇ ಕುಡಿತಾನೆ ಇರಲಿಲ್ಲ ನಾನು. ಹಂಗಾಗಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನೀವು ಯಾರಾದರೂ ನೀರು ಕುಡಿಯೋದು ಕಡಿಮೆ ಮಾಡ್ತಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಾಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಡೆಲಿವರಿ ಆದಮೇಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದನ್ನೆಲ್ಲ ನಾನು ಕೂಡ ತುಂಬ ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ಡೆಲಿವರಿ ಎಲ್ಲ ಆದಮೇಲೆ ನನಗೆ ಒಂದು ದಿನದಲ್ಲಿ ಒಂದು 3-4 ಲೀಟ್ರು ಕುಡಿಯೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಏನೋ ಇವಾಗ ನಮ್ಮ ಬಾಡಿ ನೀರು ಕೇಳಿಸುತ್ತೆ ಜಾಸ್ತಿ. ನನಗಂತೂ ಇವಾಗ ಸಿಕ್ಕಾಬಟ್ಟೆ ನೀರು ಕುಡಿತಿದ್ದೀನಿ ಅಂತಲೇ ಹೇಳ್ಬೋದು. ಮುಂಚೆ 3 ಟೈಮ್ ಊಟ ಮಾಡುವಾಗ 1 ಲೋಟನೂ ನೀರು ಖಾಲಿ ಮಾಡ್ತಿರ್ಲಿಲ್ಲ ನಾನು.
ಇವಾಗೇನಿಲ್ಲ, ಬಿಸಿನೀರಲ್ವಾ ತುಂಬ ಕುಡಿತಾನೆ ಇರ್ತೀನಿ, ಕೇಳಿಸ್ತಾನೆ ಇರುತ್ತೆ ನೀರು ಕುಡಿಬೇಕು ಅಂತ. ಸುಮ್ಮನೆ ಇದ್ರೂ ಕೂಡ ನೀರು ಕುಡಿಬೇಕು ಅನಿಸುತ್ತೆ. ಇವಾಗ ಸ್ವಲ್ಪ ಪರವಾಗಿಲ್ಲ ನನಗೆ. ಸೊ ಇವಾಗ ತಿಂಡಿ ಟೈಮ್. ನಮ್ಮ ಪಾಪು ಬೆಚ್ಚಗೆ ಮಲಗಿದ್ದಾಳೆ. ಇವಾಗ ಮಾರ್ನಿಂಗ್ ಟೈಮ್ ಅಷ್ಟೇ ಸ್ವಲ್ಪ ಬೆಚ್ಚಗಿರುತ್ತೆ, ಸ್ವಲ್ಪ ಲೈಟಾಗಿ ಚಳಿ ಬರುತ್ತೆ. ಅದು ಬಿಟ್ಟರೆ ಒಂದು 10 ಗಂಟೆ ಮೇಲೆ ತಗೊಳ್ಳಿ, ಫುಲ್ಲು ಬಿಸಿಲು ಅಂದರೆ ಬಿಸಿಲು, ಫುಲ್ಲು ಸೆಕೆ. ಸ್ವೆಟರ್ ಕೂಡ ಹಾಕೊಳಕ್ಕಾಗಲ್ಲ ನಾನು, ಅಷ್ಟೊಂದು ಬಿಸಿಲು ಬರುತ್ತೆ ಇವಾಗ. ಓಕೆ ಫ್ರೆಂಡ್ಸ್, ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸಿಗ್ತೀನಿ. ಇಲ್ಲ ಇರುಮನೆ ಹಾಕು ಬಂಗಾರಿ ಹೇಳೋದು, ಹಾಕು ಮಗ್ನ ಹೇಳೋದು, ಹಾಕು ಬಂಗಾರಿ ಅವಳ್ತು ಹಾಕು ಚಿನ್ನಮ್ಮ. ಹಿಂಗೆ ಮಾಡಿಸ್ಬೇಕಾ ನಿಂಗೆ? ಹಿಂಗೆ ಮಾಡಿದ್ರೆ ಚಂದನಾ ಒಂದು ಮಗನೇ? ಹಿಂಗೆ ಮಾಡಿದ್ರೆ ನಿದ್ದೆ ಬರುತ್ತಾ? ನಿದ್ದೆ ಬರುತ್ತೆ ಇದಕ್ಕೆ, ಹಿಂಗೆ ಆಡಿಸಿದ್ರೆ ಇದಕ್ಕೆ. ಏನು ಮಗನೇ ಒಂದೋಯ್ತು, ಇದಕ್ಕೆ ನಿದ್ದೆ ಬಂದ್ಬಿಡ್ತು ಇದಕ್ಕೆ ಹಿಂಗೆ ಆಡಿಸ್ಬಿಟ್ರೆ. ಚಿನ್ನು ಮುತ್ತಿಗೆ ಮಕ್ಕಳು ಮಕ್ಕೊಬಿಟ್ರು ಬಂಗಾರಿ. ಫ್ರೆಂಡ್ಸ್, ಇವಾಗ ನನಗೆ ನೀರು ಎಷ್ಟು ಇಂಪಾರ್ಟೆಂಟು, ಹಾಲು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಹಾಗಾಗಿ ನಾನು ಇದು ಪಲ್ಮೋ ಕೇರ್ ಅಂತ ಹೇಳ್ಬಿಟ್ಟು, ಇದು ಸ್ಟ್ರಾಬೆರಿ ಫ್ಲೇವರು, ಇದನ್ನು ಹಾಕೋಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ನನಗೆ ಬಿಸಿ ಇದ್ದರೆ ಕುಡಿಯೋಕ್ಕಾಗಲ್ಲ ಹಾಲು, ಫುಲ್ಲು ತಣ್ಣಗಾಗಬೇಕು, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಸ್ವಲ್ಪ ಬೆಚ್ಚಗಾದ್ಮೇಲೆ ಒಂದೇ ಸರಿ ಹಿಂಗೆ ಕುಡಿದ್ಬಿಡ್ತೀನಿ ಅಷ್ಟೇ. ಫುಲ್ಲು ಬಿಸಿಗಿದ್ರೆ ನನಗೆ ಜಾಸ್ತಿ ಕುಡಿಯೋಕ್ಕೆ ಆಗಲ್ಲ, ಒಂಥರ ಇಷ್ಟೇ ಕುಡಿದ್ರೆ ಏನೋ ಇಷ್ಟು ಕುಡಿದ್ನೇನೋ ಅನಿಸುತ್ತೆ. ಸೊ ಹಾಗಾಗಿ ನಾನು ಫುಲ್ಲು ತಣ್ಣಗೆ ಮಾಡ್ಕೊಬಿಟ್ಟು ಇದರ ಒಂದೇ ಸರಿ ಕುಡ್ಕೊಂಬಿಡ್ತೀನಿ. ಫ್ರೆಂಡ್ಸ್, ಇವಾಗಷ್ಟೇ ಊಟ ಎಲ್ಲ ಆಯಿತು. ಊಟ ಮಾಡಿದ ತಕ್ಷಣ ನನಗಂತೂ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ, ಅದಕ್ಕೆ ಸ್ವೆಟರ್ ಎಲ್ಲ ತೆಗೆದು ಬಿಸಾಕಿದ್ದೀನಿ. ಹಾಗೆ ನಂದು ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಾ ಇದ್ರಿ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಪಾಪುದು ವೆಯ್ಟ್ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು ಮತ್ತು ನೀವೇನು ಮಾಡಿದ್ರಿ ಅಂತ ಕೇಳ್ತಾ ಇದ್ರಿ ಅಲ್ವಾ. ಸೊ ನಾನೇನು ಮಾಡಿದೆ ಅಂದರೆ ಕೆಲವೊಂದಷ್ಟು ಟಿಪ್ಸು ಅಂದರೆ ಬೇರೆದು ಏನೂ ಅಲ್ಲ, ಜಸ್ಟು ಕೆಲವೊಂದಷ್ಟು ಫುಡ್ ಐಟಮ್ಸ್ ಅಷ್ಟೇ ತಿಂತಿದ್ದು ನಾನು. ನಂದು ಫಸ್ಟ್ ಮಗುಲು ಕೂಡ ಸೇಮು, ಸೆಕೆಂಡ್ ಮಗುಲು ಕೂಡ ಸೇಮ್, ನಾನು ಅದೇ ಫಾಲೋ ಮಾಡ್ತಿದ್ದು ಫುಡ್ ಐಟಮ್ಸ್ ಬಂದು. ಹಂಗಾಗಿನೇ ನಂದು 2 ಪಾಪುಗಳು ಕೂಡ ಸೇಮ್ 3 kg 400 ಗ್ರಾಮು, ಫಸ್ಟ್ನೇ ಮಗುನು 2ನೇ ಮಗುನು ಕೂಡ 3 kg 400 ಗ್ರಾಮ್ ಸೇಮ್ ಇದ್ವು 2 ಕೂಡ. ಸೊ ಅದೇನಪ್ಪ ಅಂದರೆ ನಾನು ಫಾಲೋ ಮಾಡ್ತಿದ್ದು ಮೊದಲನೇದಾಗಿ ಬಂದು ಹಾಲಂತೂ ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಕಾಬಟ್ಟೆ ಕುಡಿತಾ ಇದ್ದೆ. ಹತ್ರ 1 ಲೀಟ್ರ್ ತನಕ ನಾನು ಹಾಲನ್ನೇ ಕುಡಿತಾ ಇದ್ದೆ. ಹಾಲು ಮತ್ತು ಈ 3 ಮಂತಿಂದ ಡಾಕ್ಟರ್ಗಳು ಬರ್ಕೊಡ್ತಾರಲ್ಲ ಪೌಡರು, ಅದು ಯಾವುದಾದ್ರೂ ಸರಿ, ಪೌಡರ್ ಹಾಕ್ಕೊಂಡು ಹಾಲು ಕುಡಿತಾ ಇದ್ದೆ. ಮತ್ತು ಹಾಲಿಗೆ ತುಪ್ಪ ಹಾಕ್ಕೊಂಡು ಕುಡೀರಿ, ಅದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಹಂಗೆ ಮಾಡ್ತಿದ್ದು, ತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೆ, ಜೊತೆಗೆ ಪೌಡರ್ ಹಾಕ್ಕೊಂಡು ಕುಡಿತಾ ಇದ್ದೆ. ಕೆಲವೊಂದು ಟೈಮ್ ಬೇಜಾರಾದಾಗ ಬರೀ ಹಾಲು ಕುಡ್ಕೊತಾ ಇದ್ದೆ. ಇನ್ನು ಅದಾದಮೇಲೆ ನಾನು ಜಾಸ್ತಿ ತಿಂತಾ ಇದ್ದಿದ್ದು ಅಂದರೆ ತುಪ್ಪ ಮತ್ತು ಬೆಣ್ಣೆ ಅಂತೂ ಲೆಕ್ಕನೇ ಇಲ್ಲ. ಹೇಳ್ಬೇಕು ಅಂದರೆ ನಾನು ಈ ಪ್ರೆಗ್ನೆನ್ಸಿ ಮತ್ತು ಈ ಬಾಣಂತನ 2 ಟೈಮಲ್ಲೂ ಕೂಡ ಈ ಬೆಣ್ಣೆ ಅಂತೂ ಲೆಕ್ಕನೇ ಇಲ್ಲ, ಅಷ್ಟು ತಿಂತಾ ಇದ್ದೆ ನಾನು. ಬೆಣ್ಣೆ ಮತ್ತು ತುಪ್ಪ ಅದು 2 ಜಿಡ್ಡಂಶ ಇರುತ್ತೆ ಮತ್ತು ಪ್ರೋಟೀನ್ ಎಲ್ಲ ಇರುತ್ತಲ್ವ ಅದರಲ್ಲಿ. ಸೊ ಹಾಗಾಗಿ ಪಾಪುದು ವೆಯ್ಟ್ ಗೇನ್ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ, ತುಪ್ಪ ಮತ್ತು ಬೆಣ್ಣೆ. ನಾನು ಜಾಸ್ತಿ ಇದನ್ನು 3 ಟೈಮ್ ಕೂಡ ನಾನು ತುಪ್ಪ ಹಾಕ್ಕೊಳ್ದೆ ಊಟನೇ ಮಾಡ್ತಿರ್ಲಿಲ್ಲ. ಸೊ ಅದನ್ನು ತಿಂತಾಯಿದ್ದೆ. ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಾನು ಇದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಅದನ್ನು ತಿಂತಾಯಿದ್ದೆ. ಜಾಸ್ತಿ ಏನಿಲ್ಲ, ಜಸ್ಟ್ ಒಂದೊಂದು ತಿಂತಾಯಿದ್ದೆ ಅಷ್ಟೇ. ಬೇಕು ಅಂದರೆ 3 ಟೈಮ್ ಕೂಡ 3 ತಿನ್ನಿ, ನಾನು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೊಂದು ತಿಂತಾಯಿದ್ದೆ ಏಲಕ್ಕಿ ಬಾಳೆಹಣ್ಣು ಅಷ್ಟೇ.
ಇನ್ನು ಅದಾದಮೇಲೆ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ. ಅದು ಕೂಡ ನನಗೆ ಡೈರೆಕ್ಟಾಗಿ ತಿನ್ನೋಕ್ಕಾಗ್ತಿರ್ಲಿಲ್ಲ, ಬೇಜಾರಾಗ್ತಿತ್ತು ಅಂತ ಹೇಳ್ಬಿಟ್ಟು ಏನಾದರೂ ಗ್ರೈಂಡ್ ಮಾಡಿಕೊಂಡು ಮಿಲ್ಕ್ ಶೇಕ್ ಥರ ಮಾಡಿಕೊಂಡು, ಇಲ್ಲ ಬನಾನಾ ಡ್ರೈ ಫ್ರೂಟ್ಸ್ ಎಲ್ಲ ಹಾಲು ಮಿಕ್ಸ್ ಮಾಡಿಬಿಟ್ಟು ಫುಲ್ ಗ್ರೈಂಡ್ ಮಾಡಿಬಿಟ್ಟು ಜ್ಯೂಸ್ ಥರ ಮಾಡ್ಕೊಂಡು ಕುಡಿತಾ ಇದ್ದೆ. ಈ ರೀತಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ ಸ್ವಲ್ಪ ಸ್ವಲ್ಪ. ಅದಾದಮೇಲೆ ಇನ್ನು ಮಾಮೂಲಿ ತರಕಾರಿಗಳು ಯಾವ್ದ್ಯಾವ್ದು ಬರುತ್ತೆ, ಸೊಪ್ಪು ತರಕಾರಿ, ಅದರಲ್ಲೂ ಜಾಸ್ತಿ ಸ್ವಲ್ಪ ನಾನು ಬೀಟ್ರೂಟ್ ಪಲ್ಯ ಜಾಸ್ತಿ ತಿಂತಾ ಇದ್ದೆ. ಬೇರೆದೆಲ್ಲ ನನಗೂ ಅಷ್ಟು ತಿನ್ನೋದಕ್ಕಾಗಲ್ಲ ತರಕಾರಿ ಎಲ್ಲನೂ. ಸೊ ಹಾಗಾಗಿ ನಾನು ಸ್ವಲ್ಪ ಪಲ್ಯ ಟೈಪು ಬೀಟ್ರೂಟ್ ಪಲ್ಯ ತಿಂತಾ ಇದ್ದೆ. ಮತ್ತು ಮಾಮೂಲಿ ಸುಮ್ಮನೆ ಸಾಂಬಾರಲ್ಲಿ ತರಕಾರಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ನಾವು ಸಾಂಬಾರು ಮಾಡ್ಕೊತೀವಲ್ಲ, ಕಾಳು ಮತ್ತು ತರಕಾರಿ ಹಾಕ್ಬಿಟ್ಟು, ಸೊ ಆ ರೀತಿ ಅದನ್ನು ಮಾಡ್ಕೊಂಡು ಜಾಸ್ತಿ ತಿಂತಾ ಇದ್ದೆ. ಇನ್ನು ಅದು ಬಿಟ್ಟರೆ ಇನ್ನು ಜಾಸ್ತಿ ಮೊಳಕೆ ಕಾಳು, ಈಗ ಹುರುಳಿಕಾಳು ಮೊಳಕೆ ಕಾಳು ಬರುತ್ತಲ್ಲ, ಅದು ಕಡಲೆಕಾಳು ಮತ್ತು ಹೆಸ್ರು ಕಾಳು ಅದನ್ನೆಲ್ಲ ಮೊಳಕೆ ಕಟ್ಬಿಟ್ಟು ನಾವು ಸಾಂಬಾರು ಮಾಡ್ತೀವಲ್ಲ, ಸೊ ಅದನ್ನು ಮಾಡ್ಕೊಂಡು ತಿಂತಾಯಿದ್ದೆ. ಹೆಸ್ರು ಕಾಳೆಲ್ಲ ಮೊಳಕೆ ಕಟ್ಬಿಟ್ಟು ಹಸಿದೆಲ್ಲ ತಿನ್ನೋಕೆ ಹೋಗಬೇಡಿ. ಇನ್ನು ಸಾಂಬಾರುಗಳು ಮಾಡ್ಕೊತೀವಲ್ಲ ನಾವು, ಸೊ ಆ ರೀತಿ ಮಾಡ್ಕೊಂಡು ತಿಂತಾಯಿದ್ದೆ ನಾನು. ಇನ್ನು ನೆಕ್ಸ್ಟು ನಾನು ಸೊಪ್ಪು ಕೂಡ ನನಗೆ ಹೇಳ್ಬೇಕಂದ್ರೆ ಈ ತರಕಾರಿ ಸೊಪ್ಪು ಇದೆಲ್ಲ ಅಷ್ಟು ಇಷ್ಟನೇ ಆಗಲ್ಲ ತಿನ್ನೋದಕ್ಕೆ. ಬಟ್ ಈ ಟೈಮಲ್ಲಿ ತಿನ್ನಬೇಕು, ಒಳ್ಳೆಯದು, ಮತ್ತು ಬಾಡಿಗೆಲ್ಲ ಎನರ್ಜಿ ಬೇಕಲ್ಲ, ಸೊ ಹಾಗಾಗಿ ತಿನ್ನಲೇಬೇಕಿತ್ತು. ಈ ಸೊಪ್ಪು ಅಷ್ಟೇ, ನಾನು ಆಲ್ಮೋಸ್ಟು ಈ ಹೆಸ್ರು ಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು, ಕಾಳ್ದು ಪಲ್ಯ ಮಾಡ್ಕೊಳ್ಳೋದು, ಈ ರೀತಿ ಮಾಡ್ಕೊಂಡು ತಿಂತಾಯಿದ್ದೆ ನಾನು. ಆಲ್ಮೋಸ್ಟು ಈ ಸೊಪ್ಪೆಲ್ಲನೂ ಯೂಸ್ ಮಾಡಿಬಿಟ್ಟು ಈ ರೀತಿ ತಿಂತಾಯಿದ್ದೆ. ಇದಾದಮೇಲೆ ನನಗೆ ಆಲ್ಮೋಸ್ಟ್ ನಾನು ಇದು ಮಂತ್ಲಿ ಡಾಕ್ಟರ್ ಕನ್ಸಲ್ಟೇಷನ್ಗೆ ಅಂತ ಹೋಯ್ತಿದ್ನಲ್ಲ, ಅವಾಗ ಹೇಳ್ತಾಯಿದ್ರು, ಅವಾಗ ಮೊಟ್ಟೆ ತಿನ್ನಿ ಅಂತ ಹೇಳ್ತಾಯಿದ್ರು. ಸೊ ನಾನು ತಿನ್ನಲ್ಲ ಅಲ್ವಾ, ಸೊ ಹಂಗಾಗಿ ಮೊಟ್ಟೆ ಎಲ್ಲ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ನೀವು ಬೇಕು ಅಂದರೆ ಡೈಲಿ ಒಂದೊಂದು ಮೊಟ್ಟೆ ತಿನ್ನಿ, ವೆಯ್ಟ್ ಗೈನ್ ಆಗೋದಕ್ಕೆ ಪಾಪುದು ಹೆಲ್ಪ್ ಆಗುತ್ತೆ. ಇನ್ನು ಅದು ಬಿಟ್ಟರೆ ಇನ್ನು ನಾನ್ ವೆಜ್ ತಿನ್ನೋದಿದ್ರೆ ಅದನ್ನು ತಿನ್ಬೋದು, ಒಳ್ಳೆಯದು. ಟೋಟಲಾಗಿ ಹೇಳ್ಬೇಕು ಅಂದರೆ ಚೆನ್ನಾಗಿ ಊಟ ಮಾಡಬೇಕು. ಅದೇ ತರಕಾರಿ, ಸೊಪ್ಪುಗಳು, ಹಾಲು, ತುಪ್ಪ, ಬೆಣ್ಣೆ ಇದೆಲ್ಲ ಮಿಕ್ಸ್ ಇರೋ ಅಂಥದ್ದನ್ನು ತಿಂದರೆ ಆರಾಮಾಗಿ ಪಾಪುದು ವೆಯ್ಟ್ ಗೈನ್ ಆಗುತ್ತೆ. ಫ್ರೆಂಡ್ಸ್, ಹಂಗಂತ ಹೇಳ್ಬಿಟ್ಟು ಇಷ್ಟೆಲ್ಲನೂ ಚೆನ್ನಾಗಿ ಹೊಟ್ಟೆ ಬಿಗಿಯಷ್ಟೆಲ್ಲ ತಿನ್ನಕ್ಕೆ ಹೋಗಬಾರ್ದು. ಏನೇ ತಿಂದರೂ ಕೂಡ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಾವ್ರೇಜಾಗಿ ತಿನ್ನಬೇಕು, ಓಕೆನಾ. ಹಾಗೆ ಇದ್ರ ಜೊತೆಗೆ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಈ ದಾಳಿಂಬೆ ಹಣ್ಣು ಬರುತ್ತಲ್ಲ, ಅದನ್ನು ಚೆನ್ನಾಗಿ ತಿನ್ನಿ, ಓಕೆನಾ. ನಾನು ಫಾಲೋ ಮಾಡ್ತಿದ್ದಿಷ್ಟೇ, ನಾನು ತಿಂತಿದ್ದಿಷ್ಟೇ. ಇಷ್ಟನ್ನೇ ಚೆನ್ನಾಗಿ ತಿಂತಿದ್ದೆ. ಅಂದರೆ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ ಒಂದು 3-4 ತಿಂಗಳು ತನಕ ಏನು ತಿನ್ನೋದಕ್ಕೆ ಆಗಲಿಲ್ಲ. ನನಗೂ ಕೂಡ ಸೇಮ್ ಆಗಿದ್ದು. ಒಂದು 4 ತಿಂಗಳು 5 ತಿಂಗಳು ತನಕ ನಾನು ಏನು ತಿಂದೇ ಇಲ್ಲ. ಆಲ್ಮೋಸ್ಟ್ ಮಾಮೂಲಿ ತಿಂತಿದ್ದು ಊಟನೂ ಕೂಡ ತಿನ್ನೋಕ್ಕಾಗ್ತಿರ್ಲಿಲ್ಲ, ಹಂಗಾಗಿತ್ತು. ಅದಾದಮೇಲೆ ಆಫ್ಟರ್ 5 ಮಂತ್ಸ್ ಆದಮೇಲೆ ನಾನು ಸ್ವಲ್ಪ ಇದನ್ನೆಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ಆಟೋಮೆಟಿಕ್ಕಾಗಿ ಪಾಪುದು ವೆಯ್ಟ್ ಗೇನ್ ಆಯಿತು. ಹಾಗೆ ಕೇಳ್ತಾ ಇದ್ರಿ ಅಲ್ವಾ, ನಿಮಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ರೀತಿ ಕನಸು ಬೀಳ್ತಾ ಇತ್ತು ಏನು ಅಂತ. ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ನನಗೆ ಸಿಕ್ಕಾಬಟ್ಟೆ ಕನಸಂತೂ ಬೀಳ್ತಾನೆ ಇರುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲ, ಮಾಮೂಲಿ ಟೈಮಲ್ಲಿ ಅಂತೂ ನನಗಂತೂ ಸಿಕ್ಕಾಬಟ್ಟೆ ಕನಸು ಗಾರ್ತಿ ಅಂತಲೇ ಹೇಳ್ಬೋದು ನಾನು. ಅಷ್ಟೊಂದು ಕನಸು ಬೀಳುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗಳು ಗೊತ್ತಿರುತ್ತೆ, ನನಗೆ ಯಾವ ರೀತಿ ಕನಸು ಬೀಳ್ತಾ ಇತ್ತು, ನಾನು ಯಾವ ರೀತಿ ಹೇಳ್ತಾ ಇದ್ದೆ ಅನ್ನೋದು. ಸೊ ಅದಕ್ಕೆ ಅದು ಬಿಟ್ಟರೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಅಷ್ಟೊಂದು ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ಯಾವ ರೀತಿ ಕನಸು ಬೀಳ್ತಾ ಇತ್ತು ಏನು ಅಂತ. ಬಟ್ ಸ್ವಲ್ಪ ನೆನಪಿರೋದು ಅಂದರೆ ಸ್ಟಾರ್ಟಿಂಗಲ್ಲಿ ನನಗೆ 1-2 ತಿಂಗಳು 3 ತಿಂಗಳು ಆ ಟೈಮಲ್ಲಿ ಯಾವ ರೀತಿ ಕನಸು ಬೀಳ್ತಾ ಇತ್ತು ಅಂದರೆ, ಸ್ವಲ್ಪ ಈ ಮಾವಿನ ಹಣ್ಣು ಬರುತ್ತಲ್ಲ, ಮಾವಿನ ಹಣ್ಣುಗಳನ್ನೆಲ್ಲ ಜೋಡಿಸಿರೋರು ಹಿಂಗೆ ಮಾರ್ತಿರ್ತಾರಲ್ಲ, ಅವ್ರು ಜೋಡಿಸಿಟ್ಕೊಂಡಿರ್ತಾರಲ್ಲ, ಆ ರೀತಿ ಮಾರೋ ಥರ ಅಲ್ಲ, ಒಂದೊಂದೇ ಲೈನಾಗಿ ಜೋಡಿಸಿರೋರು ಮಾವಿನ ಹಣ್ಣುಗಳನ್ನ, ಆ ರೀತಿ ಬೀಳ್ತಾಯಿತ್ತು. ಇನ್ನು ಅದು ಬಿಟ್ಟರೆ ಇನ್ನು ಸ್ವಲ್ಪ ನೆನಪಿರೋದು ಅಂದರೆ ಒಂಥರ ತೆಂಗಿನ ಮರಗಳದ್ದು ಕನಸು ಬೀಳ್ತಾಯಿತ್ತು ನನಗೆ. ಒಂಥರ ಉದ್ದುದ್ದಕ್ಕೆ ತುಂಬ ಸಿಕ್ಕಾಬಟ್ಟೆ ಹೈಟಾಗಿ ತೆಂಗಿನ ಮರಗಳು ಪಕ್ಕ ಬೆಳೆದಿರೋವು, ಈ ರೀತಿ ಕನಸು ಬೀಳ್ತಾಯಿತ್ತು. ಇನ್ನು ಅದಾದಮೇಲೆ ನನಗೆ ದೇವ್ರ ಕನಸು ಬೀಳ್ತಾಯಿತ್ತು, ಹೆಣ್ಣು ದೇವರು ಕನಸಲ್ಲಿ ಬರೋ ಥರ ಆ ರೀತಿ ಬೀಳ್ತಾಯಿತ್ತು. ನನಗೆ ತುಂಬ ನೆನಪಿಟ್ಕೊಂಡಿಲ್ಲ ನಾನು ಆ ಟೈಮಲ್ಲಿ ನೆನಪಿರೋದು ಇವಾಗೆಲ್ಲ ಮುಗಿದೋಯ್ತಲ್ಲ, ಸೊ ಹಂಗಾಗಿ ನಂಗೆ ಸ್ವಲ್ಪ ಎಲ್ಲ ಮರ್ತೋಗ್ಬಿಟ್ಟೈತೆ. ಇನ್ನು ಇದಾದಮೇಲೆ ನನಗೆ ಒಂದು 6 ತಿಂಗಳು ಕಳೆದ ಮೇಲೆ ಒಂದು ಸ್ವಲ್ಪ ಈ ಪ್ರೆಗ್ನೆನ್ಸಿ ಮಧ್ಯ ಜರ್ನಿನಲ್ಲಿ ಒಂದು ಸ್ವಲ್ಪ ಭಯ ಆಗೋ ಥರ ಕನಸೆಲ್ಲ ಬೀಳೋದು, ಹೆದರಿಕೆ ಆಗಿಬಿಡೋದು ನನಗೆ ರಾತ್ರಿ ಹೊತ್ತು. ಆಮೇಲೆ ಬೆಳಗ್ಗೆ ಟೈಮ್ ಎಲ್ಲ ಎದ್ಬಿಟ್ಟು ಹೇಳ್ತಾ ಇದ್ದೆ ನಮ್ಮ ಅಮ್ಮಂಗೆ, ಈ ರೀತಿ ಕನಸು ಬೀಳ್ತು, ಭಯ ಆಯಿತು ನನಗೆ, ನಿಜಾನೇ ಅನ್ಕೊಬಿಟ್ಟಿದೆ, ಆ ರೀತಿ ಎಲ್ಲ ಹೇಳ್ತಾ ಇದ್ದೆ.
ಈ ರೀತಿ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಕೆಟ್ಟದಾಗಿ ಭಯ ಆಗೋ ಥರ ಕನಸುಗಳು ಬಿದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಅದು ಯಾಕೆ ಆ ರೀತಿ ಬರುತ್ತೆ ಅಂತ ನಾನು ಸರ್ಚ್ ಮಾಡಿ ನೋಡಿದಾಗ ನಮಗೆ ಏನಾದರೂ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆದಾಗ ಆ ರೀತಿ ಕನಸು ಬೀಳುತ್ತಂತೆ. ಅದಾದಮೇಲೆ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಆ ರೀತಿ ಕನಸುಗಳು ಬೀಳುತ್ತಂತೆ ಭಯ ಆಗೋ ಥರ. ಸೊ ಹಾಗಾಗಿ ನಾನು ಈ ರೀತಿ ಇದೆಯಲ್ಲ ವಿಚಾರ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ತಾಯಿದ್ದೆ, ಭಯ ಆಗೋ ಥರ ಬೀಳ್ತಾ ಇದ್ರೂ ಕೂಡ. ಇಷ್ಟೇ, ನನಗೆ ಅತಿಯಾಗಿ ತುಂಬ ಜಾಸ್ತಿ ಏನು ಬೀಳ್ತಾಯಿತ್ತು ಅನ್ನೋದೆಲ್ಲ ಮರ್ತ್ಕೊಬಿಟ್ಟಿದ್ದೀನಿ ನಾನು. ಆ ಟೈಮಲ್ಲಿ ತುಂಬ ಚೆನ್ನಾಗಿ ನೆನಪಿರೋದು. ಬಟ್ ಇವಾಗೆಲ್ಲ ಮುಗೀತಲ್ಲ ಅದು ಜರ್ನಿ. ಸೊ ಕನಸು ಆಲ್ಮೋಸ್ಟು ನಾವು ಎದ್ದ ಮೇಲೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮರ್ತೇ ಹೋಗಿರುತ್ತೆ. ಅದರಲ್ಲೂ ಇವಾಗೆಲ್ಲ ನಂದು ಜರ್ನಿನೇ ಮುಗೀತಲ್ಲ. ಸೊ ಹಾಗಾಗಿ ಇಷ್ಟೇ ನನಗೆ ನೆನಪಿರೋದು. ಇದನ್ನು ಮೀರಿ ನನಗೆ ಜಾಸ್ತಿ ಏನು ಬಿದ್ದಿತ್ತು ಆ ಟೈಮ್ಗೆ ಅಷ್ಟೇ ನೆನಪಿತ್ತು. ಇವಾಗೆಲ್ಲ ಮರ್ತೋಗಿದೆ. ಸೊ ಇವಾಗ ನಮ್ಮ ಪಾಪನು ಕೂಡ ಮಲ್ಕೊಂಡ್ಲು. ಇವತ್ತೇನು ನಮ್ಮದು ತಲೆ ಸ್ನಾನ ಇಲ್ಲ. ತಲೆ ಸ್ನಾನ ಮಾಡೋದಾದರೆ ಸ್ವಲ್ಪ ಈವ್ನಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಇವತ್ತು ಬರೀ ಜಸ್ಟು ಮೈಗಷ್ಟೇ ಸ್ನಾನ ಮಾಡೋದು ಇಬ್ಬರು ಕೂಡ. ಇವಾಗ ನಮ್ಮ ಪಾಪನು ಮಲಗಿದ್ದಾಳೆ. ಇವತ್ತು ನಾನು ಬೆಳಗ್ಗೆಯಿಂದನೂ ಕೂಡ ಮಲ್ಕೊಂಡಿಲ್ಲ. ಸೊ ಇವಾಗ ಸ್ವಲ್ಪ ಟೈಮು ಮಲಗಿದ್ದು ಹೇಳ್ಬೇಕು, ನಿದ್ದೆ ಬೇರೆ ಬರ್ತಾಯಿದೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ವ್ಲಾಗ್ಸ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.